ಸೋಷಿಯಲ್ ಮೀಡಿಯಾ ಪೋಸ್ಟ್ ನಾನು ಕೂಡ ನೋಡ್ತಾ ಇದ್ದೇನೆ ರೀ ಡೈಲಿ. ಸೋಷಿಯಲ್ ಮೀಡಿಯಾ ಪೋಸ್ಟಲ್ಲಿ ಇನ್ನೊಬ್ಬರ ಬಗ್ಗೆ ನೀವು ಏನಾದರೂ ದ್ವೇಷ ಭಾಷಣ ಕೊಡುವಂಥದ್ದಾಗಲಿ, ತೊಂದರೆ ಕೊಡುವುದಂತಾಗಲಿ, ಇಲ್ಲದ ಆರೋಪ ಮಾಡುವಂಥದ್ದಾಗಲಿ, ಸಾಧ ಏನು ಎವಿಡೆನ್ಸ್ ಇಲ್ಲದೆ ಮಾಡಿದರೆ ಪೊಲೀಸ್ ವಿಲ್ ಟೇಕ್ ಆ್ಯಕ್ಷನ್. ಒಂದಿಷ್ಟು ಜನರ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದಾರೆ, ಕಡಿಮೆ ಆಗಿರಬಹುದು. ಬಟ್ ಸ್ಟಿಲ್ ಪ್ರಾಪರ್ ಆ್ಯಂಡ್ ಫೇರ್ ಕ್ರಿಟಿಕ್ ಮಾಡ್ತಾ ಇದ್ದಾರೆ, ನನ್ನನ್ನು ಬೈತಾ ಇದ್ದಾರೆ. ಐ ಅಗ್ರಿ ಟು ದಟ್ ಬಿಕಾಸ್ ವಿ ಫೇಲ್ ಇನ್ ಸರ್ಟನ್ ಥಿಂಗ್ಸ್. ಇಫ್ ಯು ಕಮೆಂಟ್ ಆ್ಯಂಡ್ ಫೈಂಡ್ ಫಾಲ್ಟ್ ವಿತ್ ದಟ್, ಎಸ್ ಏನದು ವಿ ಆಲ್ವೇಸ್ ಇನ್ವೈಟ್ ದಟ್ ಥಿಂಗ್, ವಿ ಎಂಕರೇಜ್ ಆಲ್ಸೋ. ಫೇರ್ ಆ್ಯಂಡ್ ಪ್ರಾಪರ್ ಕ್ರಿಟಿಕ್ ಈಸ್ ರಿಕ್ವೈರ್ಡ್ ಇನ್ ಡೆಮೋಕ್ರಸಿ, ಮಾಡಿರಿ. ಬಟ್ ಅಲ್ಲಿ ಆ ಫೈನ್ ಲೈನ್ ದಾಟ್ಕೊಂಡ್ಬಿಟ್ಟು ನಾನು ಹೇಟ್ ಸ್ಪೀಚ್ಗೆ ಹೋಗ್ತೀನಿ, ಫೇಕ್ ನ್ಯೂಸ್ಗೆ ಹೋಗ್ತೀನಿ ಅಂದರೆ ವಿಲ್ ನಾಟ್ ಆಲ್ ರೈಟ್. ನೋ ಹೇಟ್ ಸ್ಪೀಚಸ್, ನೋ ಫೇಕ್ ನ್ಯೂಸ್, ನೋ ನ್ಯೂಸ್ ಸೆನ್ಸ್ ಅಷ್ಟೇ. ಕೇಳಿದನಲ್ಲ ನಿಮಗೆ ಏನು ಯಾರು ಹೇಳೋದು? ಅದೇ ಹೇಳ್ತಾ ಇರೋದು, ಲಾ ಇಸ್ ಸೇಮ್, ಲಾ ಇಸ್ ಸೇಮ್ ಫಾರ್ ಎವ್ರಿಬಡಿ. ಒಂದು ತೊಗೊಂಬರ್ರಿ, ಅದು ಇಫ್ ಇಟ್ ಕಮ್ಸ್ ಅಂಡರ್ ದಿ ಥಿಂಗ್ ಕ್ರೈಮ್, ಇಟ್ ವಿಲ್ ಬಿ ಕ್ರೈಮ್. ಯಾರೇ ಮಾಡಿದ್ರು ಕ್ರೈಮ್. ಇವಾಗ ಲೀಗಲ್ ಕ್ಲಾಸ್ ಹೇಗೆ ಹೇಳ್ತೀವಿ, ದ್ವೇಷ ಭಾಷಣ ಮಾಡೋದ್ರಲ್ಲಿ ಒಬ್ಬನ ಒಂದು ತಪ್ಪು ಮಾಡಿದ್ದಾಗ ಹೈಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ, ನಮಗೆ ಆ್ಯಕ್ಟ್ ಪ್ರಕಾರ ಅವ್ರು ಅರೆಸ್ಟ್ ಆಗೋದಾ ಅಥವಾ ಅವ್ರಿಗೆ ಬೇಲ್ ಸಿಗೋದಾ, ನೋಟಿಸ್ ಕೊಡೋದಾ ಅವಕಾಶಗಳಿದ್ದಾವೆ. ನೋಟಿಸ್ ಕೊಡುವಂಥ ಕೇಸಲ್ಲಿ ಕೂಡ ಬೇಕಾದರೆ ಅರೆಸ್ಟ್ ಮಾಡಿ ಕಳಿಸಬೇಕಾದ್ರೆ ಏನು ಪ್ರಕ್ರಿಯೆ ನಾವು ಫಾಲೋ ಮಾಡಬೇಕು ಅನ್ನುವಂಥದ್ದು ಕ್ಲಿಯರ್ ಆಗಿದೆ ಕಾನೂನಲ್ಲಿ. ಸೊ ಇಫ್ ದೇರ್ ಈಸ್ ಸಂಬಡಿ ಹೂ ಈಸ್ ಡೂಯಿಂಗ್ ಸಮಥಿಂಗ್, ನೋಟಿಸ್ ಕೊಡುವಂಥ ಪ್ರಕರಣಗಳಲ್ಲಿ ಮತ್ತೆ ಇವರು ಮಾಡ್ತಾರೆ, ಇವರೇನು ಅರ್ಧ ಮಾಡಿಕೊಂಡಿಲ್ಲ ಅಂತಿದ್ದಾಗ ದೇರ್ ಆರ್ ಪ್ರೊವಿಷನ್ಸ್ ಆಫ್ ಲಾ, ವಿಲ್ ಇಂಪ್ಲಿಮೆಂಟ್ ದಟ್ ಅಷ್ಟೇ. ಕಾನೂನೇನು ಅಷ್ಟು ವೀಕ್ ಆಗಿದೆ ಅಂತ ಅನ್ಕೋಬೇಡಿ. ಕೆಲವು ಸಲ ಜಡ್ಜಸ್ ದೇ ವಿಲ್ ಡಿಸೈಡ್ ವಾಟ್ ದೇ ವಾಂಟ್, ಸೊ ನಾವು ಅದಕ್ಕೆ ರೆಸ್ಪೆಕ್ಟ್ ಕೊಡ್ತೀವಿ. ಬಟ್ ಜಡ್ಜ್ ಆಲ್ಸೋ ಒಂದು ಸಲ ನೋಡ್ತಾರೆ, ಎರಡನೇ ಸಲ ಆಗಿದ್ರೆ ಪ್ರೊವಿಷನ್ ಅವ್ರಿಗೆ ಹತ್ರ ನೋಡ್ತಾರಲ್ವ, ನೋಡಿ ಮಾಡ್ತಾರೆ ಅಷ್ಟೇ, ಬೇರೆನಿಲ್ಲ. ಹಿಂದೆ ಆಗಿರುವುದೇ ಅಂದರೆ ಕೇಸ್ ಆಗುತ್ತೆ, ಅವ್ರ ಮೇಲೆ ಕ್ರಮಗಳಾಗ್ತಾ ಇಲ್ಲ ಅಂತ ಕೆಲವರಿಗೆ ಅದೇ ಭಾಷಣಗಳ ಕಂಟಿನ್ಯೂ ಆಗಿ ಕಾರಣ ಆಗಿರುವಂಥದ್ದು. ಆಗಿದ್ದ ಕೇಸಲ್ಲಿ ಕೆಲವುದರಲ್ಲಿ ಬೇಲ್ ಸಿಕ್ಕಿರಬಹುದು. ಇದು ಮಾಡಿ ಹಳೆ ಕೇಸು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ವಿಲ್ ನಾಟ್ ಲೀವ್ ಎನಿ ಕೇಸ್. ಯು ಗೆಟ್ ಎ ಬೇಲ್, ಇಟ್ ಡಸಂಟ್ ಮೀನ್ ದಟ್ ಯು ಆರ್ ಫ್ರೀ. ದೇರ್ ಆರ್ ಕಂಡೀಷನ್ಸ್ ಇನ್ ಬೇಲ್, ಎಲ್ಲ ಬೇಲಲ್ಲಿದ್ದಾವೆ. ಓಕೆ, ಹೇಳಿದ್ವಲ್ವಾ, ಆ್ಯಸ್ ಲಾಂಗ್ ಆ್ಯಸ್ ಯು ಆರ್ ಟಾಕಿಂಗ್ ಫ್ರೀಡಮ್ ಆಫ್ ಸ್ಪೀಚ್ ಯು ಕ್ಯಾನ್ ಯೂಸ್ ಇಟ್. ದ ಮಿನಿಟ್ ಇಟ್ ಕ್ರಾಸಸ್ ದಿ ಲೈನ್ ಇಟ್ ವಿಲ್ ಬಿ ಡಿಫಿಕಲ್ಟ್. ಹೋಗಿದ್ದವ್ರಿಗೆ ಬೇಲ್ ಸಿಕ್ಕಿದ್ರೆ ಓಕೆ, ಆ ಸಿಗೋವರೆಗೆ ಓಡೋಗಿರ್ತಾರೆ ಮೋಸ್ಟ್ಲಿ, ನೋ ಪ್ರಾಬ್ಲಮ್, ವಿಲ್ ಕಮ್ ಬ್ಯಾಕ್. ನೆಕ್ಸ್ಟ್ ರಿಪೀಟ್ ಆಗಿದ್ದರೆ ಏನಾಗುತ್ತೆ, ಕಷ್ಟ ಆಗುತ್ತೆ ಅಷ್ಟೆ. ಏನಿದೆ, ಜಾಗ್ರತೆಯಾಗಿ ನೋಡಿಕೊಂಡ್ರೆ ಏನೂ ಸಮಸ್ಯೆ ಇಲ್ಲಲ್ವಾ. ದೇಶ ಭಾಷಣ ಮಾಡಿದ ತಕ್ಷಣ ನಿಮಗೆ ಕೇಳಕ್ಕೆ ಏನಾಗ್ತದೆ ರೀ, ನೀವು ಕೇಳಿಬಿಡಲ್ಲ, ಏನು ಹಿಂಗೆ ಮಾತಾಡ್ತಾ ಇದ್ರಿ, ನೋ ಬಡಿ ಟಾಕ್ಸ್, ದಟ್ ಈಸ್ ಅ ಪ್ರಾಬ್ಲಮ್ ಹಿಯರ್. ಕೇಳಿ ಅಲ್ಲ, ಯಾಕೆ ಹಿಂಗೆ ಮಾತಾಡ್ತಿದ್ರು ಅಂತ ಕೇಳಿ. ಯಾಕೆ ಇವರು ಮಾಡಿದ್ದಾರೆ ಅಂತ ಹೇಳಿ ಆಗ್ಬೋದಿತ್ತಲ್ಲ. ಕೇಳಿ, ಇದೇ ಕ್ವಶನ್ ಕೇಳ್ರಿ. ಇನ್ನೊಬ್ಬನು ಬಂದು ಹೆದರ್ಕೊಂಡ್ಬಿಟ್ಟು ಇದು ಮಾಡಿಕೊಂಡು ಯಾಕೆ ಇದು ಮಾಡ್ತಾ ಇದ್ದೀರ ಅಂತ ಅಷ್ಟು ಒಳಗ ಇದಾಗಿ ಹಾಗೆ ಆಗಬೇಕು. ಯು ಆರ್ ವೈಸ್ ಪೀಪಲ್, ನಾಲೆಜಬಲ್ ಪೀಪಲ್. ಇಫ್ ಯು ಆಸ್ಕ್, ನೋ ಬಡಿ ವಿಲ್ ಡೂ ದಟ್. ವೈ ಡೋಂಟ್ ಯು ಆಸ್ಕ್? ಎವ್ರಿಬಡಿ ಹ್ಯಾಸ್ ಅ ರೋಲ್, ರೈಟ್? ಡೆಫಿನೆಟ್ಲಿ ಯು ಆರ್ ಆಲ್ ವೆರಿ ಗುಡ್, ಡೂಯಿಂಗ್ ಎ ಗ್ರೇಟ್ ರೋಲ್, ಬಟ್ ಯು ಆರ್ ನಾಟ್ ಕ್ವಶನಿಂಗ್. ಓದ್ತಾರಲ್ರಿ, ಓದಿಲ್ಲಲ್ಲ ನೀವು ಕೇಳೋದು, ನೀವು ಕೇಳೋ ಪ್ರಶ್ನೆ ಓದಿಲಿ. ಬಟ್ ನಿಮ್ಗೆಲ್ಲರೂ ಆನ್ಸರ್ ಮಾಡಲೇಬೇಕಲ್ಲ. ಈಗ ನಾನು ಮಾಡ್ತಾ ಇದ್ದೀನಲ್ಲ, ಕೂರಿಸ್ಬಿಟ್ಟು ಕೇಳಿಸ್ತಾ ಇದ್ರಲ್ಲ, ಎಲ್ಲ ಹೇಳ್ತಾ ಇದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಎಲ್ಲೋ ಬರೆದಿದ್ರು ನಾನು ಸಮಾಧಾನ ಹೇಳಲೇಬೇಕಲ್ಲ ಸಮಸ್ಯೆಗೆ.